ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಕದನ ಬೃಹನ್ ನಾಟಕ ಮತ್ತೊಂದು ಹಂತವನ್ನು ತಲುಪಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದಾಶಿವನಗರ ಸಿಟ್ಟಿಂಗು ಒಂದೇ ಕ್ಲೈಮು, ಎರಡು ಆಟ. ಕಾಂಗ್ರೆಸ್ನಲ್ಲಿ ಈಗ ಸೋತು ಗೆಲ್ಲುವ ಆಟ ಯಾರದ್ದು ಅನ್ನೋದು ಪ್ರಶ್ನೆ. ಡಿಕೆಶಿ ಸಿಎಂ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಟೈಮನ್ನು ಗೇಮ್ ಚಾಲು ಮಾಡ್ತಾರ. ಮಲ್ಲಿಕಾರ್ಜುನ್ ಖರ್ಗೆಗೆ ಸಂಕಟ, ಇಬ್ಬರ ನಡುವಿನ ಸೂತ್ರ ಏನು ಹಾಗಾದ್ರೆ? ರಾಹುಲ್ ಗಾಂಧಿ ಮುಂದೆ ವಾಸ್ತವ ವರದಿಯನ್ನು ತೆರೆದಿರ್ತಾರ ಖರ್ಗೆ. ಸದಾಶಿವನಗರದ ಸಿಟ್ಟಿಂಗ್ ಇದೆಯಲ್ಲ, ಇದೇ ಎಲ್ಲದಕ್ಕೂ ಕೂಡ ಇವತ್ತು ಒಂದು ನಿರ್ಣಾಯಕ ಘಟ್ಟದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಸಂದೇಶವನ್ನು ಹೊತ್ತು ಈಗಾಗಲೇ ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ. ಇಬ್ಬರನ್ನು ಕೂಡ ಒನ್ ಬೈ ಒನ್ ಮಾತನಾಡಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಅವರ ಅಭಿಪ್ರಾಯ, ಅವರ ವಿಚಾರಗಳನ್ನು ತೆಗೆದುಕೊಂಡು ವರಿಷ್ಠರಿಗೆ ಮುಟ್ಟಿಸಿ ಒಂದು ನಿರ್ಧಾರವನ್ನು ಸಂಕ್ರಾಂತಿಯ ಬಳಿಕ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರೋದು ಎದ್ದು ಕಾಣಿಸ್ತಾ ಇದೆ. ನಾವು ಮತ್ತೆ ಹೇಳ್ತಾ ಇದೀವಿ, ಇಡೀ ವಿಚಿತ್ರ ಸನ್ನಿವೇಶವನ್ನ ಹೈಕಮಾಂಡ್ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ. ಸೊ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಭೇಟಿ ವೇಳೆ ಸಹಜವಾಗಿ ತಮ್ಮ ಸ್ಟ್ರೆಂತ್ ಅನ್ನು ತೋರಿಸ್ತಾರೆ. ಅವರು ಸಂಪುಟ ಪುನರ್ರಚನೆಯ ದಾಳವನ್ನು ಉರುಳಿಸುವಂತಹ ಪ್ಲಾನ್ ಅವರದು. ಸಂಪುಟ ಪುನರ್ರಚನೆಯ ಹಳೆ ಪ್ರಸ್ತಾಪದ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಪವರ್ ಶೇರ್ ವಿಚಾರ ಬಂದಾಗ ತಂತ್ರಗಾರಿಕೆಯನ್ನ ಬದಲಾಯಿಸೋದಕ್ಕೆ ತಂತ್ರ ನಡೀತಾ ಇದೆ. ಈ ನಡುವೆ ಡಿ ಕೆ ಶಿವಕುಮಾರ್ ಸಹೋದರರಿಂದಲೂ ಕೂಡ, ಅಂದರೆ ಅವರು ಮತ್ತು ಅವರ ಸಹೋದರ ಇಬ್ಬರು ಕೂಡ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ವೇಳೆ ಪವರ್ ಶೇರ್ ವಿಚಾರವನ್ನ ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಆಗಿತ್ತು, ನಮ್ಮ ನೋವು ಹೀಗಿದೆ, ಅದಕ್ಕೆ ಮುಲಾಮ್ ನೀವು ಯಾವಾಗ ಹಚ್ತೀರಾ, ಅದಕ್ಕೊಂದು ಡೇಟ್ ಕೊಡಿ ಅಂತ ಇವರು ಕೂಡ ಕೇಳುವ ಸಾಧ್ಯತೆ ಇದೆ. ಸೊ ಇಂಥ ಹಗ್ಗದ ಮೇಲಿನ ನಡಿಗೆ ಪರಿಸ್ಥಿತಿ ಹೈಕಮಾಂಡ್ಗಿರೋದ್ರಿಂದ ಅವ್ರು ಏನು ಡಿಸೈಡ್ ಮಾಡ್ತಾರೆ, ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೈಕಮಾಂಡ್ನ ನಡೆ. ಇಬ್ಬರ ಕಡೆಗೆ ಯಾರ ಕಡೆಗೆ ಇಶಾರೆ ಮಾಡಿ ತೋರಿಸ್ತಾರೆ, ಇವರೇ ನೆಕ್ಸ್ಟು ನಾಯಕ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಇವತ್ತು ಹೈಕಮಾಂಡ್ಗೆ ನಿಜವಾದ ಅಗ್ನಿ ಪರೀಕ್ಷೆ, ಅದರಲ್ಲೂ ಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಿರ್ವಹಣೆ ಹೆಂಗೆ ಮಾಡ್ತಾರೆ ಅಂತ. ಯಾಕಂದರೆ ಇಬ್ಬರೂ ಕೂಡ ತಮ್ಮ ಸ್ಟ್ರೆಂತ್ ಮೇಲೆ ಆಟ ಆಡ್ತಾರೆ. ಏನಾಗ್ಬೋದು ಇವತ್ತು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಇವತ್ತಿನ ಮಾತುಕತೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ತೀರ್ಮಾನವಾಗಲಿ ಅಥವಾ ಯಾವುದೇ ರೀತಿಯ ಸ್ಪಷ್ಟ ಸಂದೇಶವಾಗಲಿ ರವಾನೆ ಆಗೋದಿಲ್ಲ. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನೀವಿಬ್ಬರೂ ಕೂಡ ವೆಯ್ಟ್ ಮಾಡಬೇಕು ಅನ್ನೋದನ್ನು ಕಿವಿ ಮಾತನ್ನು ಖರ್ಗೆ ಅವರು ಹೇಳುವಂಥದ್ದಕ್ಕೆ ಮುಂದಾಗ್ಬೋದು. ಏಕೆಂದರೆ ಈ ತೀರ್ಮಾನ ಏನೇ ಇದ್ದರೂ ಕೂಡ ರಾಹುಲ್ ಗಾಂಧಿ ಅವರ ಬಳಿಯೇ ಆಗಬೇಕಾಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಇಲ್ಲಿ ಕೇವಲ ಇವರ ಅಭಿಪ್ರಾಯಗಳನ್ನಷ್ಟೇ ಪಡೆದುಕೊಂಡು ನಾನು ಮಾತಾಡ್ತೀನಿ ಅಂದಷ್ಟೇ ಹೇಳ್ಬೋದು. ಅಂದರೆ ಈಗೇನು ಫೋರ್ಸ್ ಇತ್ತು ಕಳೆದ 2-3 ದಿನಗಳಿಂದ, ಆ ಫೋರ್ಸು ಈಗ ಒಂದು ರೀತಿಯಲ್ಲಿ ಸ್ಲೋ ಆಗ್ತಾ ಇದೆ. ಹಾಗಾಗಿ ಕೆಲ ಶಾಸಕರು ಒಂದು ರೀತಿಯಲ್ಲಿ ಒತ್ತಡವನ್ನು ಯಾವ ರೀತಿ ತರಬೇಕು, ಅದನ್ನು ಯಾವ ರೀತಿ ಮೆಸೇಜ್ ಪಾಸ್ ಮಾಡಬೇಕು, ಅದನ್ನು ಮಾಡೋದಾಗಿದೆ. ಹಾಗಾಗಿ ಅದಕ್ಕೆ ಇನ್ನೊಂದಷ್ಟು ಪೂರಕ ಎಂಬಂತೆ 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆಯವರು ಸಹಜವಾಗಿ ನಿನ್ನೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯಾಹ್ನದಷ್ಟೊತ್ತಿಗೆ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲ ಹೆಬ್ಬಾಳದಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ಮುನ್ನ ಖರ್ಗೆಯವ್ರನ್ನ ಭೇಟಿ ಮಾಡ್ಕೊಂಡು ಹೋಗಲು ಕೂಡ ಹೋಗ್ಬೋದು. ಹಾಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಸಚಿವ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿದ್ದೀನಿ ಅಂತ. ಹಾಗಾಗಿ ಖರ್ಗೆ ಅವರ ಬಳಿಯೂ ಕೂಡ ಅದೇ ದಾಳವನ್ನು ಉರುಳಿಸ್ಬೋದು. ಅಂದರೆ ಸಚಿವ ಸಂಪುಟ ಪುನರಚನೆ ಆಗಬೇಕಾಗಿದೆ ಅಂತ ಕ್ಲೈಮ್ ಮಾಡ್ಬೋದು. ಈ ಸಂದರ್ಭದಲ್ಲಿ ಏನಾದರೂ ಪವರ್ ಶೇರ್ ವಿಚಾರ ಮತ್ತು ಬೇರೆ ಬೇರೆ ಸಂಬಂಧಿತ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಖರ್ಗೆ ಅವರು ಸೂಚ್ಯವಾಗಿ ಹೇಳಿದ್ರೆ ಆಯಿತು, ಅದನ್ನು ಹೈಕಮಾಂಡ್ ಮಟ್ಟದಲ್ಲಿ ಏನು ತೀರ್ಮಾನ ಮಾಡ್ತೀರಾ ಮಾಡಿ ಅಂತಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ಬೋದು. ಆ ನಂತರ ಸಿದ್ದರಾಮಯ್ಯನವರು ತಮ್ಮ ಬತ್ತಳಿಕೆಯಲ್ಲಿ ಏನೆಲ್ಲ ಅಸ್ತ್ರಗಳಿದೆ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಇನ್ನೊಂದು ಕಡೆ ಡಿ ಕೆ ಬ್ರದರ್ಸ್ ಅವರು ಕೂಡ ಈಗಾಗಲೇ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಖರ್ಗೆ ಅವರು ಅಂತ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಕೂಡ ಅವರು ಭೇಟಿ ಆಗುವಂಥ ಸಾಧ್ಯತೆ ಇದೆ. ಅಥವಾ ಒಟ್ಟಿಗೆ, ಯಾಕೆಂದರೆ ಹೆಬ್ಬಾಳ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಭಾಗವಹಿಸ್ತಾರೆ ಇವತ್ತು. ಹಾಗಾಗಿ ಅದಕ್ಕೂ ಮುನ್ನ ಒಟ್ಟಿಗೆ ಏನಾದರೂ ಮುಖಾಮುಖಿಯಾಗಿ ಭೇಟಿಯಾಗಿ ಒಟ್ಟಿಗೆ ಹೋಗ್ತಾರೋ ಅಥವಾ ಏನನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅಥವಾ ಕಾರ್ಯಕ್ರಮ ಮುಗಿದ ಬಳಿಕ ಇಬ್ಬರು ಕೂಡ ಒಟ್ಟಿಗೆ ಬಂದು ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಾ ಇಲ್ವೋ ಅನ್ನೋ ಕುತೂಹಲ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಆ ಒಂದು ಸದಾಶಿವನಗರ ಸಿಟ್ಟಿಂಗ್ಸ್ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸದ್ಯದ ಮಟ್ಟಿಗೆ ತಣ್ಣಗೆ ಮಾಡುವಂಥ ಪ್ರಯತ್ನಕ್ಕೆ ಇವತ್ತಿನ ಸಭೆ ಮಹತ್ವದ್ದು ಅಂತಲೇ ಹೇಳ್ಬೋದು ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬಂದ್ವಿ.